ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀರಾಮನ ಬಗೆಗಿನ ಈ ಎಲ್ಲ ರಹಸ್ಯಗಳನ್ನ ತಿಳಿಯಿರಿ. ರಾಮನು ವಿಷ್ಣು ಮಾನವಾಗಿ ಭೂಮಿಯಲ್ಲಿ ಅವತರಿಸಿದ ರೂಪ. ರಾಮಾಯಣ ಕಾಲದ ಪ್ರಮುಖ ಪಾತ್ರಧಾರಿಯಾಗಿ ಶ್ರೀರಾಮ ಗುರುತಿಸಿಕೊಂಡಿದ್ದ. ಶ್ರೀರಾಮನ ಕುರಿತು ತಿಳಿದುಕೊಳ್ಳಲು ಸಾಕಷ್ಟು ವಿಚಾರಗಳಿವೆ. ಹಾಗೆ ಈತನ ಬಗ್ಗೆ ರಹಸ್ಯಗಳು ಇವೆ. ರಾಮನ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದ ರಹಸ್ಯಗಳಾವುವು? ರಾಮನ ಜೀವನದ ಈ ರಹಸ್ಯಗಳು ನಿಮಗೆ ಗೊತ್ತೇ? ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ರಾಮನವಮಿಯನ್ನ ಏಪ್ರಿಲ್ 6ರಂದು ಆಚರಿಸಲಾಗುವುದು. ಈ ದಿನ ಭಗವಾನ್ ಶ್ರೀರಾಮನ ಜನ್ಮದಿನವಾಗಿದ್ದು, ರಾಮಾಯಣ ಪಠನೆ, ಉಪವಾಸ ಹಾಗೂ ರಾಮನಾಮ ಜಪದ ಮೂಲಕ ಆಚರಿಸಲಾಗುತ್ತದೆ. ಭಗವಾನ್ ರಾಮನನ್ನು ಆದರ್ಶ ಮಾನವ, ನೀತಿ, ಶೌರ್ಯ ಮತ್ತು ಧೈರ್ಯದ ಸಂಕೇತವೆಂದು ನಂಬಲಾಗಿದೆ. ವಿಶ್ವದಾದ್ಯಂತ ಎಲ್ಲ ಶ್ರೀರಾಮ ಭಕ್ತರು ಈ ಹಬ್ಬವನ್ನ ಬಹಳ ವೈಭವದಿಂದ ಆಚರಿಸಲಾಗುತ್ತದೆ. ಶ್ರೀರಾಮನವಮಿ ದಿನ ತುಳಸಿ ಗಿಡದ ಮಣ್ಣಿನಲ್ಲಿ ₹1 ನಾಣ್ಯವನ್ನೇಕೆ ಇಡಬೇಕು? ತುಳಸಿ ಗಿಡದ ಮಣ್ಣಿನಲ್ಲಿ ₹1 ನಾಣ್ಯವನ್ನ ಹಾಕಿಡುವುದನ್ನು ನೀವು ಅನೇಕ ಜನರ ಮನೆಗಳಲ್ಲಿ ನೋಡಿರಬಹುದು. ಇದಕ್ಕೆ ಮುಖ್ಯ ಕಾರಣವೇನು? ತುಳಸಿ ಗಿಡದ ಮಣ್ಣಿನಲ್ಲೇಕೆ ₹1 ನಾಣ್ಯವನ್ನ ಹಾಕಿಡಬೇಕು? ತುಳಸಿ ಮಣ್ಣಿನಲ್ಲಿ ₹1 ನಾಣ್ಯವಿಟ್ರೆ ಕುಟುಂಬದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುವುದು? ಈ ಚಿಕ್ಕ ಪರಿಹಾರ ಮಾಡಿದ್ರೆ ಹಣ ವೃದ್ಧಿಯಾಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ, ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿ ದೋಷಗಳು, ಮಾಟ ಮಂತ್ರಗಳು ನಿವಾರಣೆಯಾಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ. ಒಟ್ಟಾರೆಯಾಗಿ ಈ ಒಂದು ಪರಿಹಾರವನ್ನ ನೀವು ಈ ದಿನ ಮಾಡಿದ್ರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಏನ್ ಮಾಡಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವರ್ಷ ಶ್ರೀರಾಮನವಮಿ ಯಾವಾಗ? ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷ ನವಮಿ ತಿಥಿ ಏಪ್ರಿಲ್ 5ರ ಸಂಜೆ 7:26 ಗಂಟೆಗೆ ಪ್ರಾರಂಭವಾಗುತ್ತದೆ. ಈ ತಿಥಿ ಏಪ್ರಿಲ್ 6ರಂದು ಸಂಜೆ 7:22 ಗಂಟೆಗೆ ಮುಕ್ತಾಯವಾಗುತ್ತದೆ. ಹಿಂದೂ ಧರ್ಮದಲ್ಲಿ ಉದಯ ತಿಥಿಯನ್ನ ಪ್ರಾಥಮಿಕವಾಗಿ ಪರಿಗಣಿಸಲಾಗುತ್ತದೆ. ಹೀಗಾಗಿ ಈ ವರ್ಷ 2025ರಲ್ಲಿ ಶ್ರೀರಾಮನವಮಿ ಏಪ್ರಿಲ್ 6ರಂದು ನಡೆಯಲಿದೆ. ಶ್ರೀರಾಮ ಓರ್ವ ಆದರ್ಶ ವ್ಯಕ್ತಿಯಾಗಿದ್ದವನು. ಮಾನವ ರೂಪದಲ್ಲಿ ಶ್ರೀಹರಿ ಭೂಮಿಯಲ್ಲಿ ಅವತರಿಸಿದವನು. ಬ್ರಾಹ್ಮಣ ಸಂಹಿತೆಯಲ್ಲಿ ಶ್ರೀರಾಮನ ವೈಶಿಷ್ಟ್ಯತೆಯನ್ನ ವಿವರವಾಗಿ ವಿವರಿಸಲಾಗಿದೆ. ಬ್ರಾಹ್ಮಣ ಸಂಹಿತೆಯಲ್ಲಿ ರಾಮಂತೆ ಸರ್ವರ್ಥ ಇತರಾಮಃ ಎಂದು ಹೇಳಲಾಗಿದೆ. ಇದರರ್ಥ ಎಲ್ಲೆಡೆ ಇರುವವನೇ ಶ್ರೀರಾಮ ಎಂಬುದಾಗಿದೆ. ವಾಲ್ಮೀಕಿ ರಾಮಾಯಣದಲ್ಲೂ ರಾಮನ ಕುರಿತು ಸಾಕಷ್ಟು ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ. ರಾಮನ ಬಗ್ಗೆ ಎಷ್ಟು ತಿಳಿದುಕೊಂಡರೂ ಅದು ಹೆಚ್ಚಾಗುತ್ತಲೇ ಹೋಗುತ್ತದೆ. ಮತ್ತಷ್ಟು ಮೊಗೆದಷ್ಟು ಎಂಬಂತೆ ರಾಮನ ಕುರಿತಾದ ರಹಸ್ಯಗಳು ಬರುತ್ತಲೇ ಇರುತ್ತವೆ. ರಾಮನಲ್ಲಿದ್ದ ಆಯುಧ. ರಾಮನ ಬಳಿ ದೈವಿಕ ಶಕ್ತಿಯನ್ನ ಹೊಂದಿರುವಂತಹ ಆಯುಧಗಳಿದ್ದವು. ಒಂದಕ್ಕಿಂತಲೂ ಒಂದು ಆಯುಧಗಳು ಹೆಚ್ಚು ಶಕ್ತಿಯುತವಾಗಿದ್ದವು. ಅದರಲ್ಲೂ ಶ್ರೀರಾಮನಿಗೆ ಅಗ್ನಿವೇಶರು ನೀಡಿದ್ದ ಆಯುಧ ತುಂಬಾನೇ ವಿಶೇಷವಾಗಿತ್ತು. ಇದೊಂದು ಗಾಜಿನ ಆಯುಧ ಎನ್ನುವುದಕ್ಕಿಂತ ಇದನ್ನು ನಾವು ದೂರದರ್ಶಕವೆಂದು ಕರೆಯಬಹುದು. ಈ ಗಾಜಿನ ದೂರದರ್ಶಕ ಮೂಲಕವೇ ಶ್ರೀರಾಮನು ಲಂಕಾ ದ್ವಾರದಲ್ಲಿ ಸ್ಥಾಪಿಸಲಾಗಿದ್ದ ದಾರುಪಂಚ ಅಸ್ತ್ರವನ್ನ ನೋಡಿದನು ಮತ್ತು ಅದನ್ನ ನಾಶ ಮಾಡಿದನು ಎಂದು ಹೇಳಲಾಗುತ್ತದೆ. ಬುಡಕಟ್ಟು ಜನಾಂಗದವರ ಅಭಿವೃದ್ಧಿ. ಶ್ರೀರಾಮನು ತನ್ನ 14 ವರ್ಷಗಳ ವನವಾಸದ ಸಮಯದಲ್ಲಿಯೂ ಸುಮ್ಮನೆ ಕೂತವನಲ್ಲ. ಅವನು ಅಲ್ಲಿರುವ ಕಾಡು ಜನಗಳ ಸಹಾಯಕ್ಕಾಗಿ ನಿಂತವನು. ಕಾಡಿನಲ್ಲಿ ಬುಡಕಟ್ಟು ಜನಾಂಗದವರಿಗೆ ಬಿಲ್ಲು ಬಾಣಗಳನ್ನು ತಯಾರಿಸಲು, ಬಟ್ಟೆಗಳನ್ನು ಧರಿಸಲು ಮತ್ತು ಗುಹೆಗಳನ್ನು ಬಳಸಲು ಕಳುಹಿಸಿದನು. ರಾಮನು ಬುಡಕಟ್ಟು ಜನಾಂಗದವರಲ್ಲಿ ಕುಟುಂಬದ ಪರಿಕಲ್ಪನೆಯನ್ನು ಬೆಳೆಸಿದನು ಮತ್ತು ಪರಸ್ಪರ ಗೌರವಿಸಲು ಕಲಿಸಿದನು. ಈ ಕಾರಣಕ್ಕಾಗಿ ನಾವು ದೇಶದ ಯಾವುದೇ ಮೂಲೆಗೆ ಭೇಟಿ ನೀಡಿದರೂ ಅಲ್ಲಿ ಬುಡಕಟ್ಟು ಜನಾಂಗದ ಜನರನ್ನ ನೋಡಬಹುದಾಗಿದೆ. ಜಯಂತನಿಗೆ ಪಾಠ ಕಲಿಸಿದ ರಾಮ. ಒಮ್ಮೆ ಇಂದ್ರದೇವನ ಮಗ ಜಯಂತನು ರಾಮನ ಬಗ್ಗೆ ಸತ್ಯವನ್ನ ತಿಳಿಯಲು ಅವನನ್ನ ಪರೀಕ್ಷಿಸಿದನು ಮತ್ತು ಕಾಗೆಯ ವೇಷ ಧರಿಸಿ ತನ್ನ ಚೂಪಾದ ಕೊಕ್ಕಿನಿಂದ ಸೀತಾಮಾತೆಯ ಪಾದವನ್ನ ಚುಚ್ಚಿದನು. ಇದರ ಪರಿಣಾಮವಾಗಿ ಸೀತಾದೇವಿಯ ಕಾಲುಗಳಿಂದ ರಕ್ತ ಸುರಿಯಲಾರಂಭಿಸಿತು. ಕೋಪದಿಂದ ಶ್ರೀರಾಮನು ಕಾಗೆಯ ಮೇಲೆ ತನ್ನ ಬಾಣವನ್ನ ಹೂಡಿದನು. ಜಯಂತನು ಪ್ರಾಣ ಭಯದಿಂದ ತನ್ನ ನಿಜವಾದ ರೂಪದಲ್ಲಿ ಬಂದು ಬಾಣವನ್ನ ನಿಷ್ಪರಿಣಾಮಕಾರಿಯನ್ನಾಗಿ ಮಾಡುವಂತೆ ರಾಮನ ಬಳಿ ಬೇಡಿಕೊಳ್ಳಲು ಪ್ರಾರಂಭಿಸಿದನು. ಆದರೆ ಬಾಣವನ್ನ ನಿಷ್ಪರಿಣಾಮಕಾರಿಯನ್ನಾಗಿ ಮಾಡಲು ಸಾಧ್ಯವಿಲ್ಲ, ಆದರೆ ಇದರಿಂದಾಗುವ ಪರಿಣಾಮವನ್ನ ಕಡಿಮೆ ಮಾಡಬಹುದು ಎಂದು ಹೇಳಿದನು. ಆಗ ಆ ಬಾಣವು ಕಾಗೆಯ ವೇಷದಲ್ಲಿದ್ದ ಜಯಂತನ ಒಂದು ಕಣ್ಣಿಗೆ ಬಡಿದು ಆ ಕಣ್ಣನ್ನ ಕುರುಡಾಗಿಸಿತು. ಈ ಘಟನೆಯ ನಂತರವೇ ಶ್ರೀರಾಮನು ಯಾವ ವ್ಯಕ್ತಿ ಕಾಗೆಗೆ ಆಹಾರವನ್ನು ನೀಡುತ್ತಾನೋ ಅವನ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುವಂತಾಗಲಿ ಎನ್ನುವ ವರವನ್ನ ನೀಡಿದನು.
ರಾಮನ ರಥ. ರಾಮ ಮತ್ತು ರಾವಣರ ನಡುವಿನ ಯುದ್ಧ ಪ್ರಾರಂಭವಾದಾಗ ರಾವಣನು ತನ್ನ ಮಾಯಾ ರಥದಲ್ಲಿ ಬಂದರೆ ರಾಮನು ತನ್ನ ಕಾಲ್ನಡಿಗೆಯಲ್ಲೇ ರಾವಣನ ಬಳಿ ಬಂದನು ಎಂದು ತುಳಸಿದಾಸರು ವಿವರಿಸಿದ್ದಾರೆ. ಆದರೆ ಧರ್ಮ ಗ್ರಂಥಗಳ ಪ್ರಕಾರ ರಾಮನಿಗೆ ಸಹಾಯ ಮಾಡಲು ಇಂದ್ರನು ಮಾತಲಿ ಎನ್ನುವ ಸಾರಥಿಯೊಂದಿಗೆ ತನ್ನ ದೈವಿಕ ರಥವನ್ನ ಯುದ್ಧ ಭೂಮಿಗೆ ಕಳುಹಿಸಿದ್ದನು ಎಂದು ಹೇಳಲಾಗಿದೆ. ರಾಮನಲ್ಲಿದ್ದ ವಿಶೇಷ ಕಲೆಗಳು. ಕೃಷ್ಣ ರಾಮ ಇಬ್ಬರು ವಿಷ್ಣುದೇವನ ಅವತಾರಗಳೇ ಆಗಿದ್ದರು. ಆದರೆ ವಿಷ್ಣುವಿನ ಕೃಷ್ಣ ಅವತಾರದಲ್ಲಿದ್ದ ಶ್ರೀಕೃಷ್ಣ 16 ಕಲೆಗಳನ್ನ ಬಲ್ಲವನಾಗಿದ್ರೆ ರಾಮನು ಕೇವಲ 12 ಕಲೆಗಳನ್ನ ಬಲ್ಲವನಾಗಿದ್ದನು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಶ್ರೀರಾಮನು ಸೂರ್ಯವಂಶಿಯಾಗಿದ್ದನು. ಸೂರ್ಯನು ಕೇವಲ 12 ಹಂತಗಳನ್ನ ಮಾತ್ರ ಹೊಂದಿದವನಾಗಿದ್ದನು. ಹಾಗಾಗಿ ಸೂರ್ಯನಲ್ಲಿನ ಈ ಎಲ್ಲ 12 ಹಂತಗಳು ಶ್ರೀರಾಮನಲ್ಲಿ ಕಲೆಯಾಗಿ ಗುರುತಿಸಿಕೊಂಡಿದ್ದವು ಎನ್ನುವ ನಂಬಿಕೆ ಇದೆ. ಇನ್ನು ಈ ದಿನ ತುಳಸಿ ಗಿಡದ ಮಣ್ಣಿನಲ್ಲಿ ₹1 ನಾಣ್ಯವನ್ನೇಕೆ ಇಡಬೇಕು? ತುಳಸಿ ಗಿಡದ ಮಣ್ಣಿನಲ್ಲಿ ₹1 ನಾಣ್ಯವನ್ನ ಹಾಕಿಡುವುದನ್ನ ನೀವು ಅನೇಕ ಜನರ ಮನೆಗಳಲ್ಲಿ ನೋಡಿರಬಹುದು. ಇದಕ್ಕೆ ಮುಖ್ಯ ಕಾರಣವೇನು? ತುಳಸಿ ಗಿಡದ ಮಣ್ಣಿನಲ್ಲೇಕೆ ₹1 ನಾಣ್ಯವನ್ನ ಹಾಕಿಡಬೇಕು? ತುಳಸಿ ಮಣ್ಣಿನಲ್ಲಿ ₹1 ನಾಣ್ಯವಿಟ್ರೆ ಕುಟುಂಬದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುವುದು? ತುಳಸಿ ಗಿಡ ಎನ್ನುವುದು ಲಕ್ಷ್ಮೀ ನಾರಾಯಣರ ಸಂಕೇತ. ಮನೆಯಲ್ಲಿ ತುಳಸಿ ಗಿಡವನ್ನ ಇಡುವುದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುವುದು ಮಾತ್ರವಲ್ಲ, ಮನೆಗೆ ಧನಾತ್ಮಕತೆ ಬರುವುದು. ಒಂದೆಡೆ ಈ ಗಿಡ ಲಕ್ಷ್ಮೀ ದೇವಿಯ ರೂಪವಾದರೆ ಇನ್ನೊಂದೆಡೆ ಇದು ವಿಷ್ಣು ದೇವನಿಗೆ ಪ್ರಿಯವಾದ ಗಿಡವಾಗಿದೆ. ಹಾಗಾಗಿ ತುಳಸಿಯನ್ನ ಮನೆಯಲ್ಲಿ ನೆಡುವುದರಿಂದ ಸಂತೋಷ, ಸಮೃದ್ಧಿ ಮತ್ತು ಶಾಂತಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ದೇವರ ಪೂಜೆಯಿಂದ ಹಿಡಿದು ಪ್ರಸಾದವನ್ನ ತಯಾರಿಸಿ ದೇವರಿಗೆ ನೈವೇದ್ಯ ಅರ್ಪಿಸುವವರೆಗೂ ತುಳಸಿಯನ್ನ ವಿವಿಧ ರೂಪದಲ್ಲಿ ಬಳಸಲಾಗುತ್ತದೆ. ತುಳಸಿಗೆ ನಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನ, ತೊಂದರೆಗಳನ್ನ ದೂರ ಮಾಡುವ ಶಕ್ತಿ ಇದೆ. ತುಳಸಿ ಗಿಡದಲ್ಲಿ ನಾಣ್ಯ ಇಡುವುದನ್ನ ನೀವು ಗಮನಿಸಿರಬಹುದು. ಈ ನಾಣ್ಯವನ್ನ ತುಳಸಿ ಗಿಡದ ಮಣ್ಣಿನಲ್ಲಿ ಯಾಕೆ ಹಾಕಿಡುತ್ತಾರೆ? 1. ಸುಖ ಸಮೃದ್ಧಿ ಹೆಚ್ಚಾಗುವುದು. ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯವನ್ನ ಹಾಕಿಡುವುದು ಇಂದು ನೆನ್ನೆಯ ಪದ್ಧತಿಯಲ್ಲ. ತುಂಬಾನೇ ಹಿಂದಿನಿಂದಲೂ ಜನರು ಈ ರೀತಿಯಾಗಿ ತುಳಸಿ ಗಿಡದ ಮಣ್ಣಿನಲ್ಲಿ ಹಾಕಿಡುತ್ತಿದ್ದಾರೆ. ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯವನ್ನ ಹಾಕಿಡುವುದು ಮುಖ್ಯ, ಸಮೃದ್ಧಿಯ ಸಂಕೇತವಾಗಿರುತ್ತದೆ. ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯದಲ್ಲಿ ಹಾಕಿಡುವುದರಿಂದ ಈ ತುಳಸಿ ಗಿಡ ಬೆಳೆದಷ್ಟು ಚೆನ್ನಾಗಿ ಮನೆ ಅಭಿವೃದ್ಧಿಯಾಗುತ್ತದೆ. ಧನ ಸಂಪತ್ತು ಮತ್ತು ಸಮೃದ್ಧಿ ಆ ಮನೆಯಲ್ಲಿ ತುಂಬಿರುತ್ತದೆ ಎನ್ನುವ ನಂಬಿಕೆ ಇದೆ. ಶಾಸ್ತ್ರದಲ್ಲಿನ ಮಾಹಿತಿ. ಇದಕ್ಕೆ ಶಾಸ್ತ್ರದಲ್ಲೂ ಅದರದ್ದೇ ಆದ ಮಹತ್ವವಿದೆ. ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ತುಳಸಿ ಗಿಡದ ಮಣ್ಣಿನಲ್ಲಿ ₹1 ನಾಣ್ಯವನ್ನ ಹಾಕಿಡುವುದರಿಂದ ಮನೆಯಲ್ಲಿನ ಎಲ್ಲಾ ರೀತಿಯ ವಾಸ್ತು ದೋಷಗಳು ಪರಿಹಾರವಾಗುವುದು. ಯಾವುದೇ ರೀತಿಯಾದ ವಾಸ್ತು ದೋಷವು ಮನೆಯಲ್ಲಿ ತೊಂದರೆಯನ್ನ ಸೃಷ್ಟಿಸುತ್ತಿದ್ರೆ ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿರುವ ತುಳಸಿ ಗಿಡ ಮಣ್ಣಿನಲ್ಲಿ ₹1 ನಾಣ್ಯವನ್ನ ಹಾಕಿಡಿ. ಈ ಲೋಹದ ನಾಣ್ಯವನ್ನ ತುಳಸಿಯ ಮಣ್ಣಿನಲ್ಲಿ ಹಾಕಿಡಿ. ಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ತುಳಸಿ ಗಿಡದ ಮಣ್ಣಿನಲ್ಲಿ ₹1 ತಾಮ್ರ ಅಥವಾ ಬೆಳ್ಳಿಯ ನಾಣ್ಯವನ್ನ ಹಾಕಿಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳ ಸಂಚಾರ ಹೆಚ್ಚಾಗುತ್ತದೆ. ದೈವಿಕ ಶಕ್ತಿಯು ಮನೆಯ ಮೇಲೆ ಆಶೀರ್ವಾದವನ್ನ ಇಡುತ್ತದೆ. ಇದು ಕುಟುಂಬದಲ್ಲಿ ಸಂತೋಷ, ಸಮೃದ್ಧಿಯ ವಾತಾವರಣವನ್ನ ಸೃಷ್ಟಿಸುತ್ತದೆ ಎನ್ನುವ ನಂಬಿಕೆ ಇದೆ. ಈ ಸಮಸ್ಯೆಗಳು ಪರಿಹಾರವಾಗುವುದು. ತುಳಸಿ ಗಿಡದ ಮಣ್ಣಿನಲ್ಲಿ ₹1 ನಾಣ್ಯವನ್ನ ಹಾಕಿಡುವುದರಿಂದ ಶನಿದೋಷ ಮತ್ತು ರಾಹುದೋಷ ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಒಂದು ವೇಳೆ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಆಗಾಗ್ಗೆ ಸಮಸ್ಯೆಗಳು, ಮನಸ್ತಾಪಗಳು ಎದುರಾಗುತ್ತಿದ್ರೆ, ಕುಟುಂಬದ ಸದಸ್ಯರ ನಡುವೆ ವೈಮನಸ್ಸು ಹುಟ್ಟಿಕೊಂಡಿದ್ರೆ ಅಂತಹ ಸಂದರ್ಭದಲ್ಲಿ ಮನೆಯ ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯಗಳನ್ನ ಹಾಕಿ. ಈ ರೀತಿ ಮಾಡುವುದರಿಂದ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ, ಸಾಮರಸ್ಯ ಸೃಷ್ಟಿಯಾಗುವುದು. ಮನೆಯ ತುಳಸಿ ಗಿಡದ ಮಣ್ಣಿನಲ್ಲಿ ಈ ರೀತಿ ₹1 ನಾಣ್ಯವನ್ನ ಹಾಕಿಡುವುದರ ಹಿಂದೆಯೂ ಅದರದ್ದೇ ಆದ ವಿಶೇಷ ಅರ್ಥವಿದೆ. ಈ ರೀತಿ ನಾಣ್ಯವನ್ನ ಹಾಕಿಡುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತದೆ. ಕುಟುಂಬದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.